ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ನಾನು. ಇಲ್ಲಿಂದ ನೀವು ಇಲ್ಲಿ ತೊಗೊಂಡ್ರೆ ಜಾಕ್ಪಾಟ್ ಆಯಿತು, ರಾಕೆಟ್ ಆಯಿತು, ನೋಡಿ ನಾನು ಹೇಳ್ದೆ ಹೋಯ್ತು ಅನ್ನೋ ಥರ ಸ್ಟೋರಿಗಳನ್ನ ಯಾರಿಗೂ ಹೇಳೋದಿಲ್ಲ. ಬಿಕಾಸ್ ಆ ಥರ ನಾರ್ತವ್ರು ಸಿಕ್ಕಾಬಟ್ಟೆ ಅಂದರೆ ನಾರ್ತ್ ಇಂಡಿಯಾದವರು ತುಂಬ ಜನ ಆ ಥರ ಮಾಡ್ತಾರೆ. ದಯವಿಟ್ಟು ಅವರ ಫ್ರಾಡಿಂದ ಹೊರಗಡೆ ಬನ್ನಿ. ಫ್ರಾಡ್ನ ಆದಷ್ಟು ಅವರಿಂದ ದೂರ ಇರಿ, ಓಕೆನಾ. ಸೊ ಕನ್ನಡದಲ್ಲಿ ಟ್ರೇಡರ್ಸ್ ತುಂಬ ಕಡಿಮೆ ಇದ್ದಾರೆ, ಗೊತ್ತಿರೋ ವಿಷಯನೇ. ಇರೋರಲ್ಲಿ ಜೆನ್ಯೂನ್ ಇರೋರ ಹತ್ರ ಮಾತ್ರ ಕಲೀರಿ. ಅವರು ಕೂಡ ಅಷ್ಟೇ ನಿಮಗೆ ಕಲಿಸ್ತಿರೋದು ಪ್ರಾಪರ್ ವೇ ಕಲಿಸ್ತೀರಾ ಇಲ್ವಾ ಅದನ್ನು ಥಿಂಕ್ ಮಾಡ್ಕೊಂಡು ಕಲೀರಿ. ಆ್ಯಂಡ್ ಪ್ರತಿಯೊಬ್ಬ ಮೆಂಟರ್ಗೂ ಅಷ್ಟೇ. ಈಗ ನಾನು ಕಲಿಸಿರೋದನ್ನ ಇನ್ನೊಬ್ಬ ಬೇರೆ ಥರ ಕಲಿಸ್ಬೋದು, ಮತ್ತೊಬ್ಬ ಅದಕ್ಕಿಂತ ಡಿಫ್ರೆಂಟಾಗಿ ಕಲಿಸ್ಬೋದು. ಅದು ಅವ್ರವ್ರ ಮೈಂಡ್ ಸೆಟ್. ಅದು ಈಗ ನನಗೇನು ಗೊತ್ತಿರುತ್ತೆ, ನಾನು ಯಾವ ಟೆಕ್ನಿಕ್ ಯೂಸ್ ಮಾಡ್ತಿರ್ತೀನಿ, ಅದು ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಆ ಥರ. ಬಟ್ ಏನಂದರೆ ಕಲಿಬೇಕಾದ್ರೆ ಯಾರೇ ಆದರೂ ಅಷ್ಟೇ. ಈಗ ನನ್ನ ಸ್ಟೂಡೆಂಟ್ಸ್ಗಳಿಗೂ ಹೇಳೋದಿಷ್ಟೇ, ಇವಾಗ ನೀವು ನನ್ನ ಜೊತೆ ಕಲಿತೀರ ಅಂದರೆ ದಯವಿಟ್ಟು ಇನ್ನೊಬ್ಬ ಮೆಂಟರ್ ಬಗ್ಗೆ ಸರ್ ಅವ್ರ ಹತ್ರ ಹೋಗಿದ್ದು ಅವ್ರ ಹತ್ರ ನಮಗೆ ಅದು ಕಲಿಯೋಕ್ಕಾಗೋದು ಏನು ಸಿಗಲ್ಲ ಅದನ್ನೆಲ್ಲ ಬಿಡಿ. ಏನಕ್ಕೆ ಅಂದರೆ ನನಗೇನು ಗೊತ್ತಿರುತ್ತೆ ಅದನ್ನು ನಾನು ಕಲಿಸ್ತಾ ಇರ್ತೀನಿ, ಅವ್ರಿಗೇನು ಗೊತ್ತಿರುತ್ತೆ ಅದನ್ನು ಅವ್ರು ಕಲಿಸ್ತಾ ಇರ್ತಾರೆ. ಸೊ ಹಾಗಾಗಿನೇ ಆಲ್ವೇಸ್ ಕಲಿಯೋ ಕಡೆ ಫೋಕಸ್ ಮಾಡಿ. ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದ್ರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ. 14,000 ಹ್ಯಾಪಿ. ಸ್ಮಾಲ್ ಕ್ವಾಂಟಿಟಿ, ಆಲ್ಮೋಸ್ಟ್ 1000 ಕ್ವಾಂಟಿಟಿನೇ ನಾನು ಟ್ರೇಡ್ ಮಾಡ್ತಿರೋದು. ರೀಸನ್ ಇಷ್ಟೇ, ಈ ಮಂತು ಡಿಸೆಂಬರ್ ತನಕ ಕಡಿಮೆ ಕ್ವಾಂಟಿಟಿನ ಟ್ರೇಡ್ ಮಾಡ್ತೀನಿ. ಯಾಕೆಂದರೆ ಮೇಜರ್ ಚೇಂಜಸ್ ಆಗ್ತಿರೋದ್ರಿಂದ ಮಾರ್ಕೆಟ್ ಡೈನಾಮಿಕ್ಸಲ್ಲೂ ಸ್ವಲ್ಪ ಚೇಂಜಸ್ ಆಗುತ್ತೆ, ಗೊತ್ತಿರೋದೇ. ಮತ್ತು ಇವತ್ತು ಆ್ಯಕ್ಚುಲಾಗಿ ಎಲ್ಲಿ ಟ್ರ್ಯಾಪ್ ಆಗಿರ್ತೀರಾ, ಹೇಗೆ ಟ್ರ್ಯಾಪ್ ಆಗಿರ್ತೀರಾ ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಮಾರ್ಕೆಟಲ್ಲಿ ಇವತ್ತು ಎಕ್ಸಾಕ್ಟಾಗಿ ಮಾರ್ಕೆಟು ಒಂದು ಬಿಗ್ ಗ್ಯಾಪ್ ಅಪ್ ಆಯಿತು, ಓಕೆನಾ. ಬಿಗ್ ಗ್ಯಾಪ್ ಅಪ್ ಆರ್ ಬಿಗ್ ಗ್ಯಾಪ್ ಡೌನ್ ಆದಾಗ ಮೇಜರ್ ಇಶ್ಯೂ ಏನಾಗುತ್ತೆ ಗೊತ್ತಾ, ಪ್ರೀಮಿಯಮ್ ವಾಲಟೈಲ್ ಜಾಸ್ತಿ ಇರುತ್ತೆ. ಬ್ಯಾಂಕ್ ನಿಫ್ಟಿ 1000 ಪಾಯಿಂಟು, ನಿಫ್ಟಿ 300-400 ಪಾಯಿಂಟ್ ಗ್ಯಾಪ್ ಅಪ್ ಆದಾಗ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡಿದವನಿಗೆ, ಈಗ ನಿಮಗೆ ಓವರ್ ನೈಟ್ ಯಾರು ಪೊಸಿಷನ್ ಕ್ಯಾರಿ ಮಾಡಿರ್ತಾನೆ ಅಂದ್ಕೊಳ್ಳಿ, ಅವ್ನು ಇಲ್ಲಿ ತೊಗೊಂಡಿರೋದು ಎಷ್ಟರಲ್ಲಿ ₹50 ತೊಗೊಂಡು ಹೋಗಿರ್ತಾನೆ ಅಂದ್ಕೊಳ್ಳಿ. ಅಟ್ ದ ಮನಿ ₹50 ಅವ್ನು ಎತ್ಕೊಂಡು ಹೋಗಿರ್ತಾನೆ ಅವತ್ತಿನ ಇದಕ್ಕೆ ₹50. ಈಗ ಅವನಿಗೆ ಓವರ್ ದ ನೈಟು ₹200 ತೋರಿಸ್ತಿದೆ ಅಂದರೆ ಅವನಿಗೆ 4 ಟೈಮ್ಸ್ ಆಫ್ ಮನಿ, ಓಕೆನಾ. ಸೊ 4 ಟೈಪ್ಸ್ ಆಫ್ ಮನಿ ಪ್ಲಸ್ಸು ಅವರು ಪ್ರಾಫಿಟ್ ಬುಕ್ ಮಾಡೋಕ್ಕೆ ನೋಡ್ತಾರೆ. ಇನ್ನೊಂದು ಬಿಗ್ ಗ್ಯಾಪ್ ಅಪ್ ಆಗ್ತಿದ್ದಂಗೆ ಶಾರ್ಟ್ ಮಾಡಿರೋ ಓವರ್ ನೈಟ್ ಶಾರ್ಟ್ ಸೆಲ್ಲರ್ಸ್ ಇರ್ತಾರಲ್ಲ, ಅವರು ಪೊಸಿಷನ್ ಬಿಡ್ತಾರೆ. ಮಾರ್ಕೆಟ್ ಏನಾಗುತ್ತೆ, ಟೋಟಲಿ 2 ಸೈಡ್ ವಾಲಟೈಲ್ ಮಾಡುತ್ತೆ. 2 ಸೈಡ್ ವಾಲಟೈಲಿ 200, 125. ಇಟ್ ಮೀನ್ಸ್ ಎಷ್ಟು, ನಿಮಗೆ ಪ್ರೀಮಿಯಮ್ ಬಂದು ಆಲ್ಮೋಸ್ಟ್ ನಿಮಗೆ ಎಕ್ಸಾಕ್ಟಾಗಿ 75 ಪಾಯಿಂಟ್ ಮೂಮೆಂಟ್ ಆಗಿದೆ. ಕ್ಯಾಂಡಲು 75 ಪಾಯಿಂಟ್ ಮೂಮೆಂಟ್ ಆದಾಗ ಏನಾಗುತ್ತೆ ಮಾರ್ಕೆಟಲ್ಲಿ, ನಿಮಗೆ ಇಮಿಡಿಯೇಟು ಸ್ಮಾರ್ಟ್ ಸೆಲ್ಲರ್ಸ್ಗಳು ಏನು ಮಾಡ್ತಾರೆ ಗೊತ್ತಾ, ಸ್ಟ್ರಾಡಲ್ಸ್ ಮಾಡಿಬಿಡ್ತಾರೆ. ಸ್ಟ್ರಾಡಲ್ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ಸ್ಟ್ರಾಡಲ್ಸ್ ಏನಕ್ಕೆ ಅಂದರೆ ಮಾರ್ಕೆಟ್ ವೈಡ್ ರೇಂಜ್ ಆಯ್ತಿದ್ದಂಗೆ ಸ್ಟ್ರಿಂಕ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು 1 ಅವರ್ ನಿಂತರೆ ಮಾರ್ಕೆಟ್ ಪ್ರೀಮಿಯಮ್ ಲೋ ಆಗಲೇಬೇಕು, ಬಿಕಾಸ್ ಸ್ಪೈಕ್ ಆಗಿರೋ ಪ್ರೀಮಿಯಮ್ ಅದು. ಹಾಗಾಗಿನೇ ಸೊ ಅದೇ ರೀಸನ್ಗೆ ನಾನು ಕೂಡ ಇವತ್ತು ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿರೋದು. ನಾನು ಟ್ರೇಡ್ ಮಾಡಿರೋದು ಕೂಡ ಎಕ್ಸಾಕ್ಟಾಗಿ ನಿಮಗೆ ಸ್ಪಾಟ್ ಚಾರ್ಟಲ್ಲಿ ತೋರಿಸ್ತೀನಿ, ಪ್ರೀಮಿಯಮ್ ಚಾರ್ಟಲ್ಲೂ ತೋರಿಸ್ತೀನಿ. ದಿಸ್ ಈಸ್ ದ ಲೆವೆಲ್. ಈ ಕ್ಯಾಂಡಲ್, ಈ ಬಿಗ್ ಕ್ಯಾಂಡಲ್ ಏನಿದೆಯಲ್ಲ, ಈ ಬಿಗ್ ಕ್ಯಾಂಡಲ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ತನಕ ಸುಮ್ಮನೆ ಕೂತಿದೆ ಮಾರ್ಕೆಟಲ್ಲಿ, ಬಿಕಾಸ್ ಲೆಸ್ಟ್ ಸ್ಟ್ರಿಂಕ್ ಆಗಲಿ, ಇಲ್ಲ ಮಾರ್ಕೆಟ್ ಒಂದು ರಿಟ್ರೇಸ್ಮೆಂಟ್ ಕೊಡಲಿ. ಎಲ್ಲಿಗೆ ರಿಟ್ರೇಸ್ಮೆಂಟ್ ಕೊಡಬೇಕು, ಹೇಗೆ ಕೊಡಬೇಕು, ಏನಕ್ಕೆ ನಂಗೆ ರಿಟ್ರೇಸ್ಮೆಂಟ್ ಅವಶ್ಯಕತೆ ಇತ್ತು ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಇದರಲ್ಲಿ ಸ್ಪಾಟ್ ಚಾರ್ಟಲ್ಲಿ. ಸೊ ನಿಮಗೆ ಸ್ಪಾಟ್ ಚಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮಾರ್ಕೆಟು ಆ್ಯಸ್ ಪರ್ ನಮ್ಮದು ಫಿಬೋ ಪ್ರಕಾರನೂ ತುಂಬ ದೊಡ್ಡ ಬಿಗ್ ಗ್ಯಾಪ್ ಅಪ್. ಇದು ತುಂಬ ಬಿಗ್ ಗ್ಯಾಪ್ ಅಪ್ಪು ಎಷ್ಟಾಗಿದೆ ನಿಮಗೆ, ಆಲ್ಮೋಸ್ಟ್ 500 ಪಾಯಿಂಟು ಇಲ್ಲಿ ಮೂವ್ ಆಗಿಲ್ಲ. ನಿಫ್ಟಿ ಒಂದು 100 ಪಾಯಿಂಟ್ ಅಷ್ಟೇ ನಮಗೆ ಇವತ್ತು ಮೂವ್ ಆಗಿರೋದು. ಇಲ್ಲಿ ಓವರ್ ದ ನೈಟ್ ಮೂವ್ ಆಗಿದೆ. ಬ್ಯಾಂಕ್ ನಿಫ್ಟಿನೂ ಓವರ್ ದ ನೈಟ್ ನಿಮಗೆ ಆಲ್ಮೋಸ್ಟ್ 1000 ಪಾಯಿಂಟ್ ಮೂವ್ ಆಗಿದೆ. ಇಟ್ಸ್ ವೆರಿ ಡಿಫಿಕಲ್ಟ್, ಈಸಿ ಅಲ್ಲ ಟ್ರೇಡ್ ಮಾಡೋದು ಈ ಥರ ಇದ್ದಾಗ. ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ಸಿ ಮಾರ್ಕೆಟಲ್ಲಿ ನನಗೆ ಒಂದು ಡಿಪ್ ಬೇಕಿತ್ತು. ಡಿಪ್ ಎಲ್ಲಿಗೆ ಕೊಡಬೇಕು, ದಿಸ್ ಈಸ್ ಮೈ ಒನ್ ಆಫ್ ದಿ ಕೀ ಸಪೋರ್ಟ್ ಝೋನು, ಓಕೆನಾ. ಇಲ್ಲಿ ತನಕ ಮಾರ್ಕೆಟ್ ಬರೋ ಚಾನ್ಸಸ್ಸು ತುಂಬ ಕಡಿಮೆ ಇತ್ತು. ಏನಕ್ಕೆ, 300 ಓಪನ್ ಆಗಿದೆ. ನನಗೆ ಬೇಕಿರೋದು 125, 200 ಪಾಯಿಂಟ್ ಬರೋಲ್ಲ. ಸೊ ಫಸ್ಟ್ 15 ನಿಮಿಷ ಅಂತೂ ನಾನು ಏನು ಮಾಡಿದ್ರು ಟ್ರೇಡ್ ಮಾಡೋ ಪರಿಸ್ಥಿತಿಲಿ ಇಲ್ಲ. ಇಲ್ಲಿ ಸಿಚುವೇಷನು ಏನಕ್ಕೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋ ಥರ ಸಿಚುವೇಷನ್ ಇಲ್ಲಿ ಇಲ್ಲವೇ ಇಲ್ಲ. ಆ್ಯಂಡ್ ಮೋರ್ ಒನ್ ಮೋರ್ ಥಿಂಗು, ನಿಮ್ಮದು ತುಂಬ ಜನದು ಮೆಸೇಜಸ್ಗಳಿಗೆ ನಾನು ರಿಪ್ಲೈ ಮಾಡಿಲ್ಲ, ಬಿಕಾಸ್ ನನ್ನ ಮೊಬೈಲ್ ಮೊನ್ನೆನೂ ಸ್ವಲ್ಪ ಸ್ವಿಚ್ ಆಫ್ ಇತ್ತು. ರೀಸನ್ ಇಷ್ಟೇ, ನಾನು ಕೂಡ ಟ್ರಿಪ್ ಹೋಗಿದ್ದೆ, ಹಾಗಾಗಿ ತಿರುಪತಿ ಹೋಗಿದೆ. ಸೊ ತಿರುಪತಿ ಹೋಗಿದ್ರಿಂದಾಗಿ ಅಲ್ಲಿ ನಿಮಗೆ ತಿರುಪತಿ ಹೋದವ್ರಿಗಾದರೆ ಗೊತ್ತಿರುತ್ತೆ, ಸಮ್ ಪ್ಲೇಸಸಲ್ಲಿ ಮೊಬೈಲ್ಸ್ನ ಅಲೋ ಮಾಡಲ್ಲ ಹೋಗೋಕ್ಕೆ ಮುಂಚೆ ಅಂತ. ಸೆಕೆಂಡ್ ಥಿಂಗು, ಹೊರಗಡೆ ಟ್ರಿಪ್ ಹೋದಾಗ ಯೂಶ್ವಲಿ ನಾನು ಬಿಸ್ನೆಸ್ದು ಥಿಂಗ್ಸ್ಗಳನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ. ಫ್ಯಾಮಿಲಿ ಟೈಮ್, ಅದು ಫ್ಯಾಮಿಲಿ ಎಂಜಾಯ್ಮೆಂಟ್ ಇರಬೇಕು ಅನ್ನೋದಕ್ಕೋಸ್ಕರನೇ. ಹಾಗಾಗಿ ನಾನು ಮೊಬೈಲ್ ನೋಡಿರಲ್ಲ. ನಾನು ತುಂಬ ಮೆಸೇಜಸ್ಗಳಿಗೆ ಇನ್ನೊಂದು 1 ಅವರ್ ಟೈಮ್ ಕೊಡಿ, ಟ್ರೇಡಿಂಗ್ ಮುಗಿದಿದೆ, ನಿಮ್ಮೆಲ್ಲ ಮೆಸೇಜಸ್ಗಳಿಗೂ ಪ್ರಾಪರ್ ರಿಪ್ಲೈಸ್ ನನ್ನ ಕಡೆಯಿಂದ ಬರುತ್ತೆ, ಓಕೆನಾ, ಡೋಂಟ್ ವರಿ. ಸೊ ಅದಾದಮೇಲೆ ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದ್ದೆ. ಈ ಡಿಪ್ ಬಂದಾಗ ಇಲ್ಲಿ ತೊಗೊಬೋದಿತ್ತು, ಇಲ್ಲ ಅಂತ ಹೇಳೋದಿಲ್ಲ, ಇಲ್ಲಿ ತೊಗೊಳಕ್ಕೆ. ಬಟ್ ನಾನು ಅಂದ್ಕೊಂಡೆ ಮಾರ್ಕೆಟು
ಇಲ್ಲಿ ತನಕ ಅಟ್ಲೀಸ್ಟ್ 24,200 ತನಕ ಆದರೂ ಬಂದರೆ ಮಾರ್ಕೆಟಲ್ಲಿ ಅಗೇನ್ ಫ್ರೆಶ್ ಬಯರ್ಸ್ ಆಕ್ಟಿವೇಟ್ ಆಗ್ತಾರೆ. ಬಿಕಾಸ್ ದಿಸ್ ಇಸ್ ದ ಪ್ರೈಸ್ ಆಕ್ಷನ್. ಬಿಗ್ ಗ್ಯಾಪ್ ಅಪ್ ಆಗಿದೆ, ಫಸ್ಟ್ ಪುಲ್ ಬ್ಯಾಕು, ಐ ವಿಲ್ ಗೋ ಅಂತ. ಇಲ್ಲಿ ತೊಗೊಳಕ್ಕೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಬರಲಿಲ್ಲ, ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಎಷ್ಟು ದೂರ ಮೂವ್ ಆಯಿತು, ಓಕೆ ಫೈನ್, ಮೂವ್ ಆಗಲಿ, ನೋ ಪ್ರಾಬ್ಲಮ್. ಒಂದು ಬಿಗ್ ಕ್ಯಾಂಡಲ್ ಏನಾದರೂ ಮಾಡಿದ್ರೆ ಡೆಫಿನೆಟಾಗಿ ನೋಡೋಣ ಅಂತ. ಬಟ್ ಇಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೆ, ಬಿಗ್ ಕ್ಯಾಂಡಲ್ ಆಗುತ್ತೆ ಇಲ್ವಾ, ಸ್ವಲ್ಪ ಡೌಟ್ ಇತ್ತು. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ, ಲೆಟ್ ಮಾರ್ಕೆಟ್ ಏನು ಮಾಡುತ್ತೆ ನೋಡೋಣ ಅಂತ. ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಡೆಫಿನೆಟಾಗಿ ಹೋಲ್ಡ್ ಮಾಡ್ತಿದ್ದೆ ಅಂದರೆ ಎರಡೇ ನನಗೆ ಮೈಂಡಲ್ಲಿ ರನ್ ಆಗ್ತಿದ್ದು. ಐದರ್ ಇಟ್ ಶುಡ್ ಫಾಲ್, ಒಂದು ಬಿಗ್ ಡೌನ್ ಕ್ಯಾಂಡಲ್, ಐದರ್ ಒನ್ ಬಿಗ್ ಅಪ್ ಕ್ಯಾಂಡಲ್, ಎರಡು ಮೈಂಡಲ್ಲಿತ್ತು. ಸೊ ವೆಯ್ಟ್ ಮಾಡಿದೆ. ಯಾವಾಗ ಈ ಸ್ಮಾಲ್ ಕ್ಯಾಂಡಲ್ ಆಯ್ತು ನೋಡಿ, ಆ್ಯಕ್ಚುಲಿ ಇದ್ರ ಪ್ರಕಾರ ನಿಮಗೆ ಹೇಳ್ಬೇಕಂದ್ರೆ ದಿಸ್ ಈಸ್ ನಾಟ್ ಎ ಸ್ಮಾಲ್ ಕ್ಯಾಂಡಲ್ ಅಂತ ಹೇಳೋದಿಲ್ಲ ನಾನು ನಿಮಗೆ. ಸ್ಮಾಲ್ ಕ್ಯಾಂಡಲ್, ಈ ಕ್ಯಾಂಡಲ್ ಫಾರ್ಮ್ ಆದಾಗ ಮೈಂಡ್ಸೆಟ್ಟು ಡೆಫಿನೆಟಾಗಿ ಒಂದು ಶಾರ್ಪ್ ಕ್ಯಾಂಡಲ್ ಬರುತ್ತೆ ಇಲ್ಲಿಗೆ. ಐ ವಿಲ್ ಗೋ ಫಾರ್ ಪುಟ್ ಸೈಡ್, ಒನ್ ಮೋರ್ ಕ್ಯಾಂಡಲ್ ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ ಅಂತ. ಓಕೆನಾ, ನಾವು ಇಟ್ ಈಸ್ ಕ್ರಿಯೇಟಿಂಗ್ ಶಾರ್ಪ್ ಕ್ಯಾಂಡಲ್ಸ್. ಅದನ್ನೇ ಹೇಳ್ತಿರೋದು ನಾನು ನಿಮಗೆ. ಏನಕ್ಕೆ ಅಂದರೆ ಮಾರ್ಕೆಟು ಸೆಲ್ ಆನ್ ರೈಸಲ್ಲಿದೆ. ಓವರ್ ಆಲ್ ಸ್ಟ್ರಕ್ಚರ್ ಆಫ್ ದಿ ಮಾರ್ಕೆಟು ಚೇಂಜ್ ಇದೆ. ಓವರ್ ಆಲ್ ಸ್ಟ್ರಕ್ಚರ್ ಆಫ್ ದಿ ಮಾರ್ಕೆಟಲ್ಲಿ ಪ್ರಕಾರ ನಿಮ್ಗೆ ಹೇಳಬೇಕಂದ್ರೆ ಅದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀನಿ. ಸೊ ನಾನು ಟ್ರೇಡ್ ತೊಗೊಂಡಿರೋದು ಇವಾಗಲೂ ಹೇಳ್ತಾ ಇದ್ದೀನಿ. ದಿಸ್ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ಇಲ್ಲಿ ತೊಗೊಂಡೆ, ಸ್ಮಾಲ್ ರಿಸ್ಕಲ್ಲಿ ತೊಗೊಂಡೆ. 5 ಪಾಯಿಂಟ್ ನಂದು ಸ್ಟಾಪ್ ಲಾಸು. ರಿವಾರ್ಡ್ ಕೊಟ್ಟರೆ 10 ರಿಂದ 12 ಪಾಯಿಂಟ್ ಪ್ರಾಫಿಟ್ ಅಂತ. ಮಾರ್ಕೆಟ್ ಗಿವನ್ ಮಿ 14 ಪಾಯಿಂಟ್ಸ್, ಅದಕ್ಕಿಂತ ಮೇಲೋಗಿದೆ. 10 ರಿಂದ 12 ಪಾಯಿಂಟ್ ಮೈಂಡ್ ಸೆಟ್ಟಲ್ಲಿತ್ತು, 14 ಪಾಯಿಂಟ್ಸ್ ಕೊಟ್ಟಿದೆ ಮಾರ್ಕೆಟ್. ಅದಕ್ಕಿಂತ ಎಕ್ಸ್ಟ್ರಾ ನನಗೆ ಬೇಕಿಲ್ಲ. 5 ಪಾಯಿಂಟ್ ಸ್ಟಾಪ್ ಲಾಸಿಗೆ ಮೈಂಡಲ್ಲಿ ಇಟ್ಕೊಂಡಿದ್ದು ನಾನು. 14 ಪಾಯಿಂಟ್ ಸಿಕ್ತು, ಡನ್ ಫಾರ್ ದ ಡೇ. ಯಾರು ಕೊಡಲ್ಲ ನಿಮಗೆ ದಿನಕ್ಕೆ 10,000 ರೂಪಾಯಿನ 5 ನಿಮಿಷದಲ್ಲಿ ದುಡಿಬೇಕು ಅಂದರೆ ಇಟ್ಸ್ ಯುವರ್ ಮೈಂಡ್ ಸೆಟ್, ಯುವರ್ ಗೇಮ್. ಅದನ್ನು 20 ಟ್ರೇಡಿಂಗ್ ಸೆಷನ್ಗೆ ನಿಮಗೆ ಎಷ್ಟು, 2 ಲಕ್ಷ ರೂಪಾಯಿ, ಮೋರ್ ದೆನ್ ಎನಫ್ ಯಾರ್ ಲೈಫಲ್ಲಿ ಬದುಕೋದಕ್ಕೆ. ಅದಕ್ಕಿಂತ ಬೇಕಿಲ್ಲ. ಅತಿ ಆಸೆನ ಬಿಡಿ. ಆಲ್ವೇಸ್ ಯು ವಿಲ್ ಬಿ ಅನ್ ಈಸಿ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಕಲಿಯೋ ಕಡೆ ಫೋಕಸ್ ಮಾಡಿ ಅಷ್ಟೇ. ಸೊ ನಿಮಗೆ ಓವರ್ ಆಲ್ ಸ್ಟ್ರಕ್ಚರ್ ಆಫ್ ದಿ ಮಾರ್ಕೆಟ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಇಷ್ಟು ಬಿಗ್ ಗ್ಯಾಪ್ ಅಪ್ ಆಗಿದೆ, ಅಫ್ಕೋರ್ಸ್ ಇಲ್ಲ ಅಂತಿಲ್ಲ, ಅಂದರೂ ಸೆಲ್ಲಿಂಗ್ ಪ್ರೆಷರ್ ಏನಕ್ಕೆ ಬರ್ತಿದೆ. ಇಫ್ ಯು ಸಿ ದ ಮಾರ್ಕೆಟ್ ಇನ್ 1 hour ಟೈಮ್ ಫ್ರೇಮ್, ವಾಟ್ ಯು ಆರ್ ಸೀಯಿಂಗ್ ಮಾರ್ಕೆಟ್ 1 hour ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ಸೆಲ್ ಆನ್ ರೈಸ್ ಮಾರ್ಕೆಟ್ ಇದೆ ಇನ್ನು. ಓಕೆನಾ. ಸೊ ಮಾರ್ಕೆಟು ಎಷ್ಟು ಬಿದ್ದಿದೆ ನಮಗೆ, ಇದು ಫಸ್ಟ್ ಪುಲ್ ಬ್ಯಾಕು, ಸೆಕೆಂಡ್ ಪುಲ್ ಬ್ಯಾಕು. ಅಗೇನ್ ಮಾರ್ಕೆಟ್ ಈ ಥರ ಸ್ಟ್ರಕ್ಚರ್ ಬಂದು ಈ ಥರ ಹೋದರೆ ಡೆಫಿನೆಟಾಗಿ ಬುಲ್ ರನ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಪ್ರೆಸೆಂಟ್ ಅಂತೂ ಬುಲ್ ರನ್ ಇಲ್ಲ ಮಾರ್ಕೆಟಲ್ಲಿ. ಓಕೆನಾ. ಶಾರ್ಟ್ ಟರ್ಮ್ಗೆ ನಾವು ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ನಮಗೆ ಬುಲ್ ರನ್ನು ಬೇರೆ ರನ್ಗಳು ಬೇಕಾಗಲ್ಲ. ನಮಗೆ ಬೈಯರ್ ಸೆಲ್ಲರ್ ಮೈಂಡ್ ಸೆಟ್ ಬೇಕಷ್ಟೇ. ಸೊ ಬೈಯರ್ ಸೆಲ್ಲರ್ ಮೈಂಡ್ ಸೆಟ್ನು ಇವಾಗ ನಾನು ನಿಮಗೆ ಏನು ಗೈಡ್ ಮಾಡಿದೆ, ಐದರ್ ಒಂದು ಬಿಗ್ ರೆಡ್ ಕ್ಯಾಂಡಲ್ ಆಗುತ್ತೆ, ಇಲ್ಲ ಒಂದು ಬಿಗ್ ನನಗೆ ಅಪ್ಸೈಡ್ ಕ್ಯಾಂಡಲ್ ಆಗುತ್ತೆ. ಎರಡರಲ್ಲಿ ಒಂದಂತೂ ಆಗುತ್ತೆ. ಅದೇ ನನ್ನ ಮೈಂಡಲ್ಲಿದ್ದು. ಸೊ ಎರಡರಲ್ಲಿ ಒಂದು ಕ್ಯಾಂಡಲ್ ಆಗಬೇಕಿತ್ತು. ಅದನ್ನು ನಾನು ಸ್ಮಾಲ್ ರಿಸ್ಕ್, ನನ್ನ ರಿಸ್ಕ್ನ ಸ್ಮಾಲ್ ಇಟ್ಕೊಂಡು ನಾನು ಮೈಂಡ್ ಸೆಟ್ಟಲ್ಲಿ ಟ್ರೇಡ್ ಮಾಡಿದೆ. ಸೊ ಐ ಗಾಟ್ ಇಟ್. ಇಲ್ಲಿ ಸ್ಮಾಲ್ ರಿಸ್ಕ್ ಇಷ್ಟೇ, ಈ ಕ್ಯಾಂಡಲ್ ಲೋನ ಇಟ್ಕೊಂಡು ನಾನು ಟ್ರೇಡ್ ಮಾಡಿದೆ. ಐ ಗಾಟ್ ಕ್ಯಾಪ್ಚರ್ ದ ಅಮೌಂಟ್ ಆ್ಯಂಡ್ ಜಸ್ಟ್ ರ್ಯಾನ್ ಅವೇ. ಓಕೆನಾ. ಸೊ ಇವಾಗ ನಾನು ಮತ್ತೆ ಟ್ರೇಡ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಬಿಗ್ ಗ್ಯಾಪ್ ಅಪ್ ಆಗಿ ಬಿಗ್ ಗ್ಯಾಪ್ ಡೌನ್ಸ್ ಆದ ದಿನ ನಮಗೆ ಇಂಟ್ರಾಡೇ ಟ್ರೇಡ್ ಮಾಡೋರು ಸ್ವಲ್ಪ ಟ್ರಿಕ್ಕಿ ಆಗುತ್ತೆ. ಮಾರ್ಕೆಟು ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಈಸಿ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿರೋದಕ್ಕೆ ತಾನೇ ನಾನು ಈ ಕ್ಯಾಂಡಲ್ನ ಕ್ಯಾಪ್ಚರ್ ಮಾಡಿದ್ದು. ನೀವೇನು ಮಾಡಿರ್ತೀರಾ, ಬಿಗ್ ಗ್ಯಾಪ್ ಅಪ್ ಆಯಿತು, ಮಾರ್ಕೆಟ್ ಇನ್ನೂ ಮೇಲೋಗುತ್ತೆ ಅಂತ ಈ ವಾಲಟಿಲಿಟಿ ಕ್ಯಾಂಡಲು ಇವು ಹೆಚ್ಚು ಕಮ್ಮಿ ಇದು ಸ್ಪಾಟಲ್ಲೇ ಒಂದು 60-70 ಪಾಯಿಂಟ್ಸ್ ಅಂದರೆ ಆ ಪ್ರೀಮಿಯಮಲ್ಲಿ ಎಷ್ಟು ಹೋಗಿರಲ್ಲ. ಸೊ ದಿಸ್ ಆರ್ ದ ಥಿಂಗ್ಸ್. ಸ್ಮಾಲ್ ಥಿಂಗ್ಸ್ನ ಕಲಿತಾ ಬನ್ನಿ, ಈಸಿ ಆಗ್ತಾ ಹೋಗುತ್ತೆ. ಸ್ಟಿಲ್ ಇನ್ನು 75 ಕ್ವಾಂಟಿಟಿನೂ ಕೂಡ ಆಗಿಲ್ಲ. ಮೇ ಬಿ ಮಂತ್ಲಿ ಎಕ್ಸ್ಪೈರಿ ಈ ಥರ್ಸ್ಡೇ ಮುಗಿದ ಮೇಲೆ ಮಾರ್ಕೆಟ್ ಡೈನಾಮಿಕ್ಸ್ ಕೂಡ ಚೇಂಜ್ ಆಗುತ್ತೆ. ನನಗೆ ಗೊತ್ತಿರೋಂಗೆ ಇಷ್ಟು ಬಿಗ್ ಗ್ಯಾಪ್ ಅಪ್ ಆಗಲಿಕ್ಕೆ ಒಂದೇ ಮೇಜರ್ ಮೈಂಡ್ ಸೆಟ್ ಅನಿಸಿದ್ದು ನನಗೆ, ಮಹಾರಾಷ್ಟ್ರ ಎಲೆಕ್ಷನಲ್ಲಿ BJP ಅವ್ರಿಗೊಂದು ಒಳ್ಳೆ ಇದು ಬಂದಿರೋದ್ರಿಂದ ಮೇ ಬಿ ಓವರ್ ನೈಟ್ ಪೊಸಿಷನ್ ಗೊತ್ತಿರೋದಕ್ಕೇ. ಆ್ಯಕ್ಚುಲಿ ಮೊನ್ನೆ ರ್ಯಾಲಿ ಬಂದಿರೋದು ಅದೇ ರೀಸನ್ನು. ಇಲ್ಲಿ ಮೂಮೆಂಟ್ ಏನು ಬಂದಿದೆಯಲ್ಲ, ಈ ಮೂಮೆಂಟು ಫ್ರೈಡೇ ಮೂಮೆಂಟು. ಸೊ ದೊಡ್ಡವ್ರಿಗೆ ಮೇ ಬಿ ಎಕ್ಸಿಟ್ ಪೋಲ್ ಬೆಟ್ಟಿಂಗ್ಸ್ ಪ್ರಕಾರ ಅವ್ರಿಗೆ ಗೊತ್ತಿದ್ದೇ ಅವರು ಕ್ಯಾಪ್ಚರ್ ಮಾಡಿರ್ತಾರೆ. ಓಕೆನಾ. ಸೊ ಅಂಥವ್ರು ಇಷ್ಟು ದೂರದಿಂದ ತೊಗೊಂಡೋದವನು ಈಗ ಬಿಗ್ ಪ್ಲೇಯರ್ ಇಲ್ಲಿ ದುಡ್ಡು ಹಾಕಿರ್ತಾನೆ ಅಂದರೆ 23,500 ಆಲ್ಮೋಸ್ಟ್ 23,500-600 ಇಲ್ಲಿ ದುಡ್ಡು ಹಾಕಿದ್ದಾನೆ ಅಂದರೆ ಅವನಿಗೆ ಆಲ್ಮೋಸ್ಟ್ ಎಷ್ಟು ದೊಡ್ಡ ಅಮೌಂಟ್ ಸಿಕ್ಕಿರತ್ತಲ್ವ. ಸೊ ಇವಾಗ ಅವ್ನು ಬಂದು ಇಲ್ಲಿ ಬೈ ಮಾಡೋಕ್ಕೆ ಹೋಗ್ತಾನೆ, ಇಲ್ಲ. ಮಾರ್ಕೆಟ್ ಇವಾಗ ಏನಾಗುತ್ತೆ ಹೇಳಿ, ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್. ಆಪ್ಷನ್ಸ್ ಸೆಲ್ಲಿಂಗ್ ಆಗುತ್ತೆ, ಯಾಕೆಂದರೆ ಗ್ಯಾಪ್ ಅಪ್ ಆಗಿದೆ. ಕಾಲ್ ಸೈಡ್ ಪ್ರೀಮಿಯಮ್ಸ್ ಹೈ ಇದ್ದಾವೆ. ಕಾಲ್ ಸೈಡ್ ಪ್ರೀಮಿಯಮ್ ಹೈ ಇರೋ ರೀಸನ್ಗೆ ಶಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಆಪ್ಷನ್ ಸೆಲ್ಲರ್ಸ್ಗಳು. ಆಪ್ಷನ್ ಸೆಲ್ಲರ್ ಶಾರ್ಟ್ ಮಾಡ್ತಿರೋದಕ್ಕೇ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ದಿಸ್ ಈಸ್ ನಾಟ್ ದ ಪ್ಲೇಸ್ ಟು ನೌ. ಇಟ್ ಈಸ್ ನಾಟ್ ಸೇಫ್ ಫಾರ್ ಆಪ್ಷನ್ ಬಯರ್ಸ್ ಟು ಬೈ ನೌ. ಓಕೆನಾ. ಇವತ್ತಿನ ಮಾರ್ಕೆಟು ಆಪ್ಷನ್ ಬೈಯರ್ಗೆ ಸೇಫ್ ಅಲ್ಲ ಬೈ ಮಾಡಲಿಕ್ಕೆ. ಆಲ್ವೇಸ್ ಕೇರ್ಫುಲಿ ಬೈ ಮಾಡಬೇಕಾದ್ರೆ, ಸೆಲ್ ಮಾಡಬೇಕಾದ್ರೆ ಕೀಪ್ ಇಟ್ ಇನ್ ಮೈಂಡ್. ನಿಮ್ಮ ಮೈಂಡ್ ಸೆಟ್ನ
ಕಾಮಾಗಿ ಇಟ್ಕೊಂಡು ಥಿಂಕ್ ಮಾಡಿ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡಿ. ನೀವು ಯಾವತ್ತೂ ಲಾಸ್ ಮಾಡ್ಕೊಳ್ಳಲ್ಲ. 10 ರೂಪಾಯಿ ದುಡೀರಿ, 100 ರೂಪಾಯಿ ದುಡೀರಿ, 1000 ರೂಪಾಯಿ ದುಡೀರಿ, ಮೈಂಡ್ ದುಡಿಯೋದು ಇಂಪಾರ್ಟೆಂಟ್ ಅಷ್ಟೇ. ಓಕೆನಾ? ಸೊ ಕಲಿಬೇಕು ಅನ್ನೋರು ನಂದು ಈ ಫ್ರೈಡ್ನ ಬ್ಯಾಚ್ನ ಜಾಯ್ನ್ ಆಗಿ ನೀವು ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಈಗ ನಾನು ಇಷ್ಟು ಲಾಜಿಕ್ಸ್ನ ನಾನು ಜಸ್ಟ್ ಚಾರ್ಟ್ ನೋಡಿಕೊಂಡೇ ಹೇಳಿದ್ದು. ಬಿಕಾಸ್ ಈಸ್ ದ ಲಾಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಸೆಲ್ಲರ್. ಅವನ್ನ ಬ್ರೇಕೌಟ್ ಆದರೆ ಪ್ರಾಫಿಟ್ ಆಗಲೇಬೇಕಿತ್ತು. ಓಕೆನಾ? ಸೊ ಇವಾಗ ಅದು ನಾನು ಬ್ರೇಕೌಟ್ ತೊಗೊಂಡಿದ್ನಲ್ಲ, ಆ ಪ್ಲೇಸಿಗೆ ಆಲ್ಮೋಸ್ಟ್ ಬಂದಿದೆ. ಇನ್ನು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಇನ್ನು ಕಷ್ಟ. ಏನಕ್ಕೆ ಅಂದರೆ ಇವನು ಸೆಕೆಂಡ್ ಲೆವೆಲ್ ಆಫ್ ಸೆಲ್ಲರ್ ಎಂಟ್ರಿ ಆಗ್ತಿರೋನು. ಇವನು ಆಲ್ರೆಡಿ ಈ ಸೆಲ್ಲಿಂಗ್ ಅವನು ಪೊಸಿಷನ್ ಬಿಟ್ವಿಲ್ವೋ ನಂಗೆ ಗೊತ್ತಿಲ್ಲ. ಮಾರ್ಕೆಟ್ ಈಸ್ ಟ್ರೈ ಟು ಮೇಕ್ ಇಟ್ ಒನ್ ಡಬಲ್ ಟಾಪ್. ಓಕೆನಾ? ಡಬಲ್ ಟಾಪ್ ಮಾಡಿ ಈ ಲೆವೆಲ್ ಏನಾದ್ರು ಇವತ್ತು ಬ್ರೇಕ್ ಡೌನ್ ಆದರೆ, ಈ ಲೆವೆಲ್ ಏನಾದರೂ 24,250 ಕೆಳಗಡೆಗೆ ಏನಾದರೂ ಒಂದು ಶಾರ್ಪ್ ಕ್ಯಾಂಡಲ್ ಬಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಮೋರ್ ಕ್ಯಾಂಡಲ್. ಈಸಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಮೈಂಡ್ ಸೆಟ್ಟಲ್ಲಿ ಕೂಡ ಇತ್ತು ಅದು. ಒನ್ ಮೋರ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಅಂದರೆ ದ ಬಯರ್ಸ್ ಗೋಯಿಂಗ್ ಟು ಬುಕ್ ದ ಪ್ರಾಫಿಟ್. ನೀವು ಫೋಲ್ಡ್ ಮಾಡ್ಕೊಬಂದಿರೋರು ಈ ಬಯರ್ಸ್ ಬಿಟ್ಟಾಕಿ, ಇವರು ಬಯರ್ಸ್ಗಳು ಇಂಟ್ರಾಡೇಯಲ್ಲಿ ಸ್ಮಾಲ್ ನಮ್ಮ ಥರ ಸಣ್ಣ ಪುಟ್ಟದನ್ನು ತಿಂದ್ಕೊಂಡು ಮಾರ್ಕೆಟಿಂದ ರ್ಯಾನ್ ಅವೇ ಆಗೋರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನಗೆ ಮಾರ್ಕೆಟಲ್ಲಿ ಕಂಡ ಆಪರ್ಚುನಿಟಿ ಬೆಳಗ್ಗೆ ಇಲ್ಲಿತ್ತು. ಬಟ್ ನಾನು ವೆಯ್ಟ್ ಮಾಡಿದೆ 200ಗೆ. ಯಾಕೆಂದರೆ ವಾಲಟಿಲಿಟಿ ಜಾಸ್ತಿ ಇತ್ತು. 50 ಪಾಯಿಂಟ್ಸ್ ಬರೋದು ಮಾರ್ಕೆಟಿಗೆ ದೊಡ್ಡ ವಿಷಯ ಆಗಿರಲ್ಲ. ಸೊ ಐ ಜಸ್ಟ್ ವೆಯ್ಟೆಡ್ ಫಾರ್ 50 ಪಾಯಿಂಟ್ಸ್ ಬರಲಿಲ್ಲ. ಅದೇನಾದರೂ ಅಲ್ಲಿಗೆ ಬಂದಿದ್ರೆ ಈ ಕ್ಯಾಂಡಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಈ ಕ್ಯಾಂಡಲ್ 25 ಪಾಯಿಂಟ್ ಮೂವ್ ಆಗಿದೆ. ಮೋರ್ ದ್ಯಾನ್ ಎನಫ್ ಅಲ್ವಾ? ಅದರಲ್ಲೇ ನನಗೆ ದುಡ್ಡಾಗಿರೋದು. ಅದನ್ನು ನಾನು ಮಾಡಲಿಲ್ಲ. ಸೊ ವೆಯ್ಟ್ ಮಾಡಿದೆ. ಅಗೇನ್ ಮಾರ್ಕೆಟಲ್ಲಿ ಸೇಮ್ ಕಾನ್ಸೆಪ್ಟು. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಆದಾಗಲೂ ಕೂಡ ಮಾರ್ಕೆಟು ಬಿಗ್ ಕ್ಯಾಂಡಲ್ ಮಾಡಿದರೆ ಐ ಕ್ಯಾನ್ ಟೇಕ್ ಇಟ್ ಒನ್ ಮೋರ್ ಕ್ಯಾಂಡಲ್ ಮಾಡುತ್ತೆ ಅಂತ. ಬಟ್ ಇಲ್ಲಿ ಏನು ಮಾಡ್ತು? ಫೋಲ್ಡ್ ಮಾಡ್ತು. ಓಕೆನಾ? ಫೋಲ್ಡ್ ಮಾಡಿದಾಗ ತುಂಬ ಜನ ಈಗ ಇಲ್ಲಿ ಪೊಸಿಷನಾಗಿ ಕತ್ತರಿಸಿದ್ದಾರೆ. ನಂತರ ಯಾರು ಟ್ರೇಡ್ ತೊಗೊಂಡಿರ್ತಾರೆ ಅವ್ರ ಪೊಸಿಷನ್ ಬಿಡಲೇಬೇಕಿತ್ತು. ಬಿಕಾಸ್ ದೇ ಆರ್ ಫೋಲ್ಡಿಂಗ್. ಮಾರ್ಕೆಟ್ ಇನ್ನೂ ಫರ್ದರ್ ಮೂವ್ ಆಗುತ್ತೆ ಅಂತ. ಫರ್ದರ್ ಮೂವ್ ಆಗ್ತಿತ್ತು. ಯಾವಾಗ ಆಗ್ತಿತ್ತು? 100-200 ಪಾಯಿಂಟ್ಗಿಂತ ಕಡಿಮೆ ಗ್ಯಾಪ್ ಅಪ್ ಆಗಿದರೆ ಫರ್ದರ್ ಮೂವ್ ಆಗ್ಲಿಕ್ಕೆ ಮಾರ್ಕೆಟಿಗೆ ಸ್ಪೇಸ್ ಇತ್ತು. ಮಾರ್ಕೆಟ್ ತುಂಬ ಮೂವ್ ಆಗಿದೆ. ಇವಾಗ ಆಪ್ಷನ್ ಸೆಲ್ಲರ್ಸ್ಗಳ ಮೈಂಡ್ಸೆಟ್ ಇವಾಗ ಇಟ್ಸ್ ಅ ಪ್ಯೂರ್ ಗೇಮ್ ಆಫ್ ಆಪ್ಷನ್ ಸೆಲ್ಲರ್ಸ್ಗಳಿಗೆ. ಔಟ್ ಆಫ್ ದ ಮನಿ ಕಾಲ್ಗಳು ಒಳ್ಳೆ ಪ್ರೀಮಿಯಮಲ್ಲಿದ್ದಾವೆ. ಇನ್ನೊಂದು 3 ದಿನ ಎಕ್ಸ್ಪೈರಿ ಇರುತ್ತೆ. ಸೊ ಎಕ್ಸ್ಪೈರಿಗೆ ಅವರು ಆ ಟ್ರೇಡ್ ಮಾಡ್ತಿದ್ದಾರೆ. ದೇ ಆರ್ ಮೇಕಿಂಗ್ ಮನಿ ನಾವು. ಅರ್ಥ ಮಾಡ್ಕೊಳ್ಳಿ. ಲಾಜಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಯು ಆರ್ ವಿಲ್ ಬಿ ದ ಪ್ರಾಫಿಟಬಲ್ ಟ್ರೇಡರ್ಸ್. ಆಲ್ವೇಸ್ ಲಾಜಿಕ್ ಈಸ್ ಮ್ಯಾಜಿಕ್. ಮಾರ್ಕೆಟಲ್ಲಿ ಲಾಜಿಕ್ ಇಲ್ಲದೆ ಏನೂ ನಡೆಯೋಲ್ಲ. ಮೈಂಡ್ಸೆಟ್ ಇಟ್ಸ್ ಅ ಪ್ಯೂರ್ ಮೈಂಡ್ಸೆಟ್ ಆಫ್ ಗೇಮ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್. ಅದರ್ವೈಸ್ ನಾಟ್ ಬೈ ಎನಿ ಕ್ಯಾಂಡಲ್ ಸ್ಟಿಕ್ಸ್. ಮಾರಬುಜು, ಡೋಜಿ ಕ್ಯಾಂಡಲ್ಸ್ಗಳನ್ನ ಎಲ್ಲಿ ನೋಡಬೇಕು ಅಲ್ಲಿ ನೋಡಬೇಕು. ನಾನು ಇಲ್ಲಿ ಯಾವ ಕ್ಯಾಂಡಲ್ ನೋಡಿದೆ? ಇಲ್ಲಿ ನಾನು ಟ್ರೇಡ್ ತೊಗೊಳಕ್ಕೆ ಮುಂಚೆ ನೋಡಿದ ಕ್ಯಾಂಡಲ್ ಏನು? ಮಾರ್ಕೆಟು ಶಾರ್ಪ್ ಸೆಲ್ಲಿಂಗ್ ಬರೋದಾಗಿದ್ದರೆ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿರಲಿಲ್ಲ. ಇಷ್ಟು ಸಣ್ಣ ಕ್ಯಾಂಡಲ್ ಫಾರ್ಮ್ ಆಗ್ತಿರಲಿಲ್ಲ. ಇಟ್ ವಿಲ್ ಬಿ ಮೇಕ್ ಇಟ್ ಒನ್ ಬಿಗ್ ಕ್ಯಾಂಡಲ್. ಸಣ್ಣ ಕ್ಯಾಂಡಲಲ್ಲಿ ಸ್ಮಾಲ್ ಲಾಸಲ್ಲಿ ಪ್ರಾಫಿಟಲ್ಲಿ ಸ್ಮಾಲ್ ಸ್ಟಾಪ್ ಲಾಸಲ್ಲಿ ಟುಕ್ ಅ ಬಿಗ್ ಪ್ರಾಫಿಟ್. ನಾನು ಇಲ್ಲಿ ಬಂದು ಟ್ರೇಡ್ ತೊಗೋಬೋದಿತ್ತಾ? ಅಫ್ಕೋರ್ಸ್ ತೊಗೋಬೋದಿತ್ತಿಲ್ಲ ಅಂತಲ್ಲ. ಆಲ್ರೆಡಿ ನನ್ನ ಟಾರ್ಗೆಟ್ ರೀಚ್ ಆಗಿತ್ತು. ವೈ ಶುಡ್ ಐ ಟೇಕ್ ರಿಸ್ಕ್ ಅಲ್ವಾ? ಸೊ ಈ ಥರ ವೇನ ನೀವು ಥಿಂಕ್ ಮಾಡಿ. ನೀವು ಕೂಡ ಈಸಿಯಾಗಿ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಕಲಿಬೇಕು ಅನ್ನೋರು ಈ ಫ್ರೈಡೆ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.